ಇದೀಗ ಬಂದ ಸುದ್ದಿ, ನಾವು ಬಂದಿದ್ದೀವಿ ಚಿಕ್ಕಪೇಟೆಗೆ. 1000ಗೆ 5 ಪೀಸಸ್ ಅಂತೆ ಈ ಪ್ಯಾಂಟ್ ಪೀಸ್ಗಳು. ಓಪನ್ ಆಗಿರೋದಿದೆಯಾ? ಓಪನ್ ಅಲ್ಲ, ಓಪನ್ ಓಪನ್ ಏನು ಸರ್ ಸೂಪರ್ ಆಗಿದ್ರೆ ಮಾತ್ರ ಬೋಲ್ಟ್ ಮಾತ್ರ ಇಲ್ಲೇ ಇದೆ ನೋಡಿ. ನಾನು ನೋಡ್ಬೇಡ ನೋಡಿ ಬ್ರದರ್, ಅವರು ಬೆಳಗ್ಗೆಯಿಂದ ಮಾತಾಡಿ ಅವ್ರು ನಮ್ಮ ಜೊತೆ ಕಸ್ಟಮರ್ ಜೊತೆ ಮಾತಾಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಫಿಕ್ಸ್ಡ್ ರೇಟ್ ನೋ ಬಾರ್ಗಿಂಗ್ ಅಂತ ಹಾಕೋರು. ಯಾಕಂತಂದರೆ ಪಾಪ ಬೆಳಗ್ಗೆಯಿಂದ ಮಾತಾಡಿ ಅವ್ರಿಗೆ ಫುಲ್ಲು ಗಂಟಲು ನೋವು ಬಂದುಬಿಟ್ಟಿರ್ತದೆ. ಯಾಕಂದರೆ ಇಲ್ಲಿ ಬಾರ್ಗಿಂಗ್ ಮಾಡೋಕ್ಕೋಸ್ಕರನೇ ಚಿಕ್ಕಪೇಟೆಗೆ ಬರ್ತಾರೆ. 200 ರೂಪಾಯಿ ಕೇಳಿದ್ರೆ 150 ರೂಪಾಯಿ ಕೇಳ್ತಾರೆ. ಬಾರ್ಗಿಂಗ್ ಪ್ಲೇಸ್ ಅಂತಂದರೆ ಚಿಕ್ಕಪೇಟೆ. ಅದಕ್ಕೋಸ್ಕರ ಎಲ್ಲ ಆಲ್ಮೋಸ್ಟ್ ಎಲ್ಲ ನೋ ಬಾರ್ಗಿಂಗ್, ಫಿಕ್ಸ್ಡ್ ರೇಟ್ ಅಂತ ಹಾಕ್ಬಿಟ್ಟಿರ್ತಾರೆ. ಈ ಥರ ಇರಬೇಕು ನಾವು ಇಂಡಿಯನ್ಸ್. ಬಾರಿ 200 ಅಂತ ಬರೀ 200 ಅಂತೆ. ಇಲ್ಲಿ ರೇಂಜ್ ಕೋಟ್ ಚೆನ್ನಾಗಿದೆ, ಬಟ್ ಏನಂತಂದರೆ 200 ಇರ್ತದೆ ನೋಡಿ. ಅದು ನಿನ್ನ ಸೈಜಸ್ಗೆಲ್ಲ ಬಿಡು, ಇವೆಲ್ಲ ನನ್ನ ಸೈಜಸ್ಗಳಿಗೆ. ಇದು ನಮ್ಮ ರನ್ನಿಂಗ್ಗೆ ಒಳ್ಳೆ ಸೈಜ್ ಆಗುತ್ತೆ. ನನಗಂತೂ ಆಗಲ್ಲ. ನಿಮ್ಮಂಥ ಕಡ್ಡಿಗಳಿಗೆಲ್ಲ ಇವೆಲ್ಲ ಆಗಬರಲ್ಲ. ಎಕ್ಸೆಲ್ ಎಲ್ಲ ನಿಮಗೆಲ್ಲ ಏನು ಬ್ರೋ ಎಮ್ಮ ನಿಜ ಇದೆ. ಆದ್ರೂ ನೀನು ನೋಡೋಕೆ ಹೆಂಗಿದೆ ಗೊತ್ತಾ ಮಗ, ದೇವ್ರನ್ನ ಒಳ್ಳೆ ಕಡ್ಡಿ ಇದ್ದಂಗಿದೆ. ಇದೆಲ್ಲ ನಿಮ್ಮ ಸೈಜಸ್ಗಳಿಗೆಲ್ಲ ಅಲ್ಲ. ಆದ್ರೂ ನಾ ಕಡ್ಡಿ ಥರ ಇದ್ರೂ ಫುಲ್ ಸ್ಟ್ರಾಂಗ್ ಆಗಿದ್ದೀನಿ. ಇವನೇನು ದೊಡ್ಡ ಯೂಟ್ಯೂಬರ್ ಅಲ್ಲ. ನನ್ನಿಂದ ಇವ್ನು ಕಲ್ತಿರೋದು. ಆ್ಯಕ್ಚುಲಿ ನಾನು ಗುರು, ಇವ್ನು ನನ್ನ ಶಿಷ್ಯ. ನನ್ನಿಂದ ಇವ್ನು ಕಲ್ತಿರೋದು. ನನಗೆ ಯೂಟ್ಯೂಬರ್ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿರಬೇಕು ಅಂತೇನು ಆಸೆ ಇಲ್ಲ. ಬಟ್ ನಮ್ಮ ರಂಗ ನಮ್ಮ ಹತ್ರ ಬಂದು ಕೇಳಿದಾಗ, ಅಂದರೆ ನನ್ನ ಫ್ರೆಂಡು ಒಬ್ಬ ಯೂಟ್ಯೂಬರ್ ಅಂತ ಹೇಳ್ತಿರ್ತೀವಿ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಹೀಗೆ ಅವನಿಗೆ ನೀವು ಸಪೋರ್ಟ್ ಮಾಡಿ, ಒಳ್ಳೆಯದಾಗಿ. ಏನೋ ನಿಮ್ಮ ಆಶೀರ್ವಾದ ಅಂತ ಎಲ್ಲದೂ ನಡೀಲಿಲ್ಲ. ಇವಾಗ ಮತ್ತೊಂದು ಕಡೆ ಬಂದಿದ್ದೀವಿ, ಇದನ್ನೂ ತೋರಿಸ್ತೀವಿ ನೋಡಿ. ಯಾವ್ದು ತೋರಿಸು. ಜಾರಾ ಕಂಪ್ನಿ. ಆ ಕಂಪ್ನಿಯವ್ರು ನೋಡಿದ್ರೆ ನಾಡ ಕಂಬಿಡ್ತಾರೆ. ಜಾರಾ ಕಂಪ್ನಿ ಇದು ನೋಡಿ. ಜಾರಾ ಕಂಪ್ನಿ ಎಲ್ಲವೂ ಜಾರಾ ಕಂಪ್ನಿ ಇದೆ ನೋಡಿ. ನೋಡು ಅದಲ್ಲ, ಇದು ನೋಡು, ಅದು ಬಿಟ್ಟಾಕು. ಇದು ನೋಡು, ಮುಚ್ಕೊಂಡು ಬಟ್ಟೆ ನೋಡು. ಇದು ಮುಟ್ಕೋಣ ಚೆನ್ನಾಗಿ. ನಮ್ಮ ಡಬಲ್, ನಮ್ಮ ಟ್ರಿಬಲ್ ಇದು. ಇದ್ಯಾ ಕಂಪ್ನಿ? ಜಾರಾ ಕಂಪ್ನಿ ಇದೆ. ಅವ್ರ ಪಕ್ಕದ ಅಂಗಡಿಯಲ್ಲೇ ವೀಡಿಯೋ ಮಾಡ್ತಿದ್ವಿ. ಆ ಹುಡುಗ ಬಂದ್ಬಿಟ್ಟು, ಅಣ್ಣ ನಮ್ಮದು ವೀಡಿಯೋ ಮಾಡಿ ಬನ್ನಿ ಅಂತಂದ್ಬಿಟ್ಟು ಕರ್ಕೊಂಡೋಗಿ ಅವ್ರದ್ದು ಒಂದು ಪ್ಯಾಂಟ್ ಅಂಗಡಿ ಇದೆ. ಅವ್ರ ಪ್ಯಾಂಟ್ ಅಂಗಡೀಲಿ 350ಇಂದ ಸ್ಟಾರ್ಟ್ ಆಗುತ್ತೆ ಅಣ್ಣ. ಆ ಪ್ಯಾಂಟ್ಗಳೆಲ್ಲ ಫಾರ್ಮಲ್ಸ್ ಪ್ಯಾಂಟು, ಜೀನ್ಸ್ ಪ್ಯಾಂಟ್ ಇದೆ ಅಂತ ಅಂದ್ಬಿಟ್ಟೆಲ್ಲ ತೋರಿಸ್ತಿದ್ದ ನೋಡಿ ನೀವು. ಅವನ ಹತ್ರ ಬ್ಯಾಗಿ ಪ್ಯಾಂಟು ಕೂಡ ಇತ್ತು. ಎಷ್ಟು ಪ್ರೈಸು ಅಂತ ಕೇಳಿದೆ. ಅಣ್ಣ 500ಇಂದ ಸ್ಟಾರ್ಟ್ ಆಗುತ್ತೆ ಕ್ವಾಲಿಟಿ ಮೇಲೆ ಅಂತ ಅಂದ್ಬಿಟ್ಟೆಲ್ಲ ತೋರಿಸ್ತಾ ಇದ್ದ. ಅಷ್ಟೊತ್ತಿಗೆ ನನ್ನ ಸ್ನೇಹಿತ ಅವನು ಕೂಡ ಚೆಕ್ ಮಾಡ್ತಿದ್ದೆ, ಎಲ್ಲ ಚೆನ್ನಾಗಿದೆ ಅದು ಇದು ಅಂತ ಇದ್ದ ಅವನು ಕೂಡ. ಅದಾದಮೇಲೆ ಮತ್ತೊಂದು ಬ್ಯಾಗಿ ಪ್ಯಾಂಟ್ ತರೋದು ಒಂದು ತೋರಿಸ್ತಾ, ಅದು 450 ಬ್ರೋ ಅಂತಂದ್ಬಿಟ್ಟು ತೋರಿಸ್ತಿದ್ದ. ಅದಾದಮೇಲೆ ಮತ್ತೆ ಡಿಸ್ಕೌಂಟಲ್ಲಿ ಕೊಡೋದಾದರೆ ಎಷ್ಟು ಅಪ್ಪಿ ಕೊಡ್ತೀಯಾ ಅಂತ ಅಂದ್ಬಿಟ್ಟು ಕೇಳಿದೆ. ಅದಕ್ಕೆ 100 ರೂಪಾಯಿದೊಂದು ಪ್ಯಾಂಟ್ ತೋರಿಸ್ತಾ ನೋಡಿ ಯಾವ ರೀತಿ. ನಾನೇನೋ ತಮಾಷೆ ಅಂದ್ಕೊಂಡೆ. ಆ ಹುಡುಗನೂ ಹೇಳ್ದ, ಬರೀ 100 ರೂಪಾಯಿ ಬ್ರೋ, ಬರೀ 100 ರೂಪಾಯಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮತ್ತೆ ಇನ್ನೂ ಕಡಿಮೆ ತೋರಿಸು ಅಂತ ಅಂದ್ಬಿಟ್ಟು ಕೇಳಿದೆ. ಅವನು ಅಷ್ಟೇ ಕಡಿಮೆದಾಗೋದು ತೋರ್ಸೋಕ್ಕಾಗೋದು, ಇದೆಲ್ಲ ಅಷ್ಟು 1000 ರೂಪೀಸ್ದು ಚೆನ್ನಾಗಿರೋ ಕ್ವಾಲಿಟಿದು ಅಂತ ಮತ್ತೊಂದು ಪ್ಯಾಂಟ್ ತೋರಿಸ್ತಾ. ನಾವು ಇನ್ನೂ ಮುಂದೆ ಹೋಗ್ತಾ ಇದೀವಿ, ಇನ್ನೂ ಕಡಿಮೆ ಬೆಲೆಗೆ ಸಿಗ್ಬೋದು ಅಂತ ಅಂದ್ಬಿಟ್ಟು. ಬ್ಲಾಗ್ ನೇಮ್ ಅನ್ನ ಜೆನ್ಸಿ ನಾರದ. ಎಷ್ಟಣ್ಣ ಇದು? 6 ಅನ್ನ 450, 650, 750, 460, 350, 650 ಎಲ್ಲ ಇಲ್ಲೇ ಇದೆ. ಎಲ್ಲ ಬೋಟ್ ಕಂಪ್ನಿವು ಎಲ್ಲ ಚೆನ್ನಾಗಿದೆ. ಒಂದು ಕಾಪಿ ಇಲ್ಲ. ನಾನು ಕೂಡ ಚೆಕ್ ಮಾಡಿದೆ, ಒಂದು ಕಾಪಿ ಇಲ್ಲ, ಎಲ್ಲ ಒರಿಜಿನಲ್ಲೇ. ಇಲ್ಲಿ ಬಂದಾಗ ಕಡಿಮೆ ರೇಟಿಗೆ ತೊಗೋಬೋದು ನೋಡಿ. ಅವರೊಂದು ವಾಚ್ ತೋರಿಸಿದ್ರು.
ಆ ವಾಚ್ ಪ್ರೈಸ್ ಬಂದ್ಬಿಟ್ಟು 3000 ಅಂತ ಅಂದ್ಬಿಟ್ಟು ಹೇಳಿದ್ರು. ನೀವು ಯಾವುದೇ ಕಾರಣಕ್ಕೂ ಆ ಕಡೆ ಹೋದಾಗ ಈ ವಾಚ್ಗಳನ್ನೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಇದು ಅಮೆಝಾನು ಮತ್ತು ಫ್ಲಿಪ್ಕಾರ್ಟಲ್ಲೆಲ್ಲ ಬರೀ 700 ಮತ್ತು 1000 ರೂಪೀಸ್ ಒಳಗಡೆ ಎಲ್ಲ ಸಿಗೋ ಅಂಥದ್ದು. ಎಷ್ಟು कितना आंटी इसको इसको कितना 3000 नहीं चाहिए 600 ನೀವು ಸಂಡೇ ಬಜಾರ್ಗೆ ಬರೋಂಗಿದ್ರೆ ಸಂಜೆ ಬನ್ನಿ ಅಥವಾ ಬೆಳಗ್ಗೆ ಅಷ್ಟೊತ್ತಿಗೆ ಬನ್ನಿ. ಯಾಕಂತಂದರೆ ನೀವೇ ನೋಡ್ಬೋದು, ನಾವು ಮಧ್ಯಾಹ್ನ 3:30 ಅನಿಸುತ್ತೆ ನಾವು ವಿಡಿಯೋ ಮಾಡೋಕ್ಕೆ ಹೋಗಿದ್ದು. ಅವಾಗ ನೋಡಿ ಎಷ್ಟು ಜನ ಇದ್ದರು ಅಂತ ಅಂದ್ಬಿಟ್ಟು. ಈ ರೀತಿ ರಶ್ಶಲ್ಲಿ ಫ್ಯಾಮಿಲಿ ಹೋಗೋಕ್ಕಾಗಲ್ಲ. ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋದರೆ ರಿಸ್ಕು ಅನಿಸುತ್ತೆ ನನ್ನ ಪ್ರಕಾರ. ಹೋಗಂಗಿದ್ರೆ ನೀವು ಒಬ್ಬರೇ ಹೋಗ್ಬಿಟ್ಟು ಬನ್ನಿ, ಫ್ಯಾಮಿಲಿನೆಲ್ಲ ಕರ್ಕೊಂಡೆಲ್ಲ ಹೋಗಕ್ಕೆ ಹೋಗ್ಬೇಡಿ. ಮಗ ಇಲ್ಲಿ ಇದನ್ನ ತಗೋ, ಒಂದು ಲಾಂಗ್ ಡ್ರೈವ್ ಓಟ್ ಬರೋಣ. ಇದು ಶೋಧ ಕಣ. ಪರವಾಗಿಲ್ಲ, ಇದಾಯ್ತಾ? ಎಷ್ಟಂತ ಇದಕ್ಕೆ? 150. ಚೆನ್ನಾಗಿದೆ ಬ್ರ್ಯಾಂಡು, ಮಾಡಿ ಮಗ ಇರೋ ಒಳ್ಳೆ ಚೆನ್ನಾಗಿದೆ. ಎಕ್ಸೆಲ್ ಎಲ್ಲ ಚೆನ್ನಾಗಿದೆ ನೋಡಿ, ಬೇಕಂದ್ರೆ ಬಂದು ತಗೊಳ್ಳಿ. ನನಗೇನು ಇಷ್ಟು ನನ್ನ ಹತ್ರ ಇದೆ ಇದು, ಅದಕ್ಕೋಸ್ಕರ ನಾನು ತೊಗೊಳ್ತಿಲ್ಲ. ಇದು ನೋಡಿ, ಇದು ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡು ಚೆನ್ನಾಗಿದೆ. ಇದು ಕೂಡ 150 ಅಷ್ಟೇ, ಕಮ್ಮಿ ಇಲ್ವಾ? ಅದು ಬೇಡ, ಇದು ಚೆನ್ನಾಗಿದೆ. ಪಕ್ಕದಲ್ಲೇ ಜೋಳ ಬೇಯಿಸ್ತಿದ್ರು. ನಮ್ಮ ಫ್ರೆಂಡ್ಗೆ ಹೇಳ್ದೆ, ಮಗ ಹೊಟ್ಟೆ ಹಸಿತೈತೆ ಅಂತಂದೆ. ಪಕ್ಕದಲ್ಲಿ ಜೋಳ ಬೇಯಿಸ್ತವ್ರು, ಬಾರೋ ಎಲ್ಲರೂ ಹೋಗಿ ತಿನ್ನೋಣ ಅಂತಂದ್ಬಿಟ್ಟು ಕರ್ಕೊಂಡೋಗಿ ತಿನ್ನಿಸ್ತಾ. ಜೋಳ ಬೇಯಿಸೋವರೆಗೂ ಸ್ವಲ್ಪ ಜೋಳ ಬೇಯಿಸೋ ಅಣ್ಣಂಗೆ ಸ್ವಲ್ಪ ಕ್ವಾಟ್ಲೆ ಕೊಡ್ತಿದ್ವಿ. ಕ್ಯಾಮ್ರಾ ಹಿಡ್ದು ನಾವು ನ್ಯೂಸವರು ಅಂತ ಅಷ್ಟಿಷ್ಟು ಕ್ವಾಟೆ ಕೊಡಲಿಲ್ಲ ಅಣ್ಣಂಗೆ. ಅದಾದಮೇಲೆ ಜೋಳ ಬೆಂದು ರೆಡಿಯಾಗಿತ್ತು. ಜೋಳನ ಯಾವಾಗ ತಿಂತೀವೋ ಅನ್ನಿಸ್ಬಿಟ್ಟಿತ್ತು. ತಕ್ಷಣಕ್ಕೆ ಅವನ್ನ ಟಕ್ಕನ ಹಂಗೆ ಖಾರ ಹಚ್ಕೊಂಡು ಕೊಟ್ಟರು. ಚೆನ್ನಾಗಿ ಬೆಂದಿದೆ ಮಗ, ಖಾರ ಹಚ್ತೀನಿ ಅಂತ ಚೆನ್ನಾಗಿ ಹಚ್ಕೊಂಡು ಕೊಟ್ಟರು. ಅದಾದಮೇಲೆ ಯಾಕೆ ಹೇಳ್ತೀರೋ, ಎಷ್ಟು ಸಖತ್ತಾಗಿತ್ತು ಅಂದರೆ ಜೋಳ ತಿಂತಾಯಿದ್ರೆ ಇನ್ನೊಂದು ತಿನ್ನಬೇಕು ಅನಿಸ್ತಿತ್ತು. ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ರು ಅಣ್ಣ. ಚೆನ್ನಾಗಿ ಸುಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು. ಅದಾದಮೇಲೆ ಎಲೆ ಹಾಕೊಂಡು ಕೊಟ್ಟರು. ಎಲೆಗೆ ಮತ್ತೊಂದು ಸಲ ಒಂದು ಮಿನಿಮಮ್ ಅಂದರೆ ನಾವು 1ರಿಂದ 2 ತಿಂದ್ವಿ. ಟೋಟಲಿ ಎಲ್ಲರೂ ಸೇರಿ 2 ತಿಂದ್ವಿ. ಟೋಟಲಿ 6 ತಿಂದ್ವಿ. ರುಚಿ ಯಾವ ರೀತಿ ಇತ್ತು ಅಂತಂದರೆ, ನಮ್ಮ ಅಜ್ಜಿ ಊರಿಗೆ ಹೋದಾಗ ರಜಕ್ಕೆ ನಮ್ಮ ಅಜ್ಜಿ ಹೊಲದಿಂದ ತಗೊಂಬರೋರು. ಮನೆಗೆ ತಗೊಂಬಂದು ಬಿಸಿನೀರಲ್ಲಿ ಬೇಯಿಸಿ ಆಮೇಲೆ ಉಪ್ಪು ಖಾರ ಹಾಕಿ ಕೊಡೋರು. ಆವಾಗ ತಿಂತಾಯಿದ್ದಿದ್ದು ಫೀಲಿಂಗ್ ನನಗೆ ಮತ್ತೆ ಮರುಕಳಿಸ್ತು. ಅದನ್ನ ಹೇಳ್ಕೊಳಕ್ಕಾಗಲ್ಲ, ಆ ರೀತಿ ಚೆನ್ನಾಗಿತ್ತು ಮಾತ್ರ. ಎಲ್ಲ ಹಳೆ ನೆನಪುಗಳೆಲ್ಲ ಮತ್ತೆ ಮರಳಿ ಬಂದ ಥರ ಅನ್ನಿಸ್ತು ನನಗೆ. ಎಷ್ಟು ಬ್ರೋ ಇದು? ಯಾವ್ದು ಬ್ರೋ ಇದು? ಟಿ ಶರ್ಟ್ಸು ಕಮ್ಮಿ ಸಿಗೋ ಬ್ರೋ ಇದು. ಹಾಂ ಕಮ್ಮಿ ಫ್ರೆಂಡ್ಸು. ಹಾಂ ಎಷ್ಟು? ಬರೀ 300 ರೂಪಾಯಿ. ಹಾಂ, ಬರೀ 300 ರೂಪಾಯಿ ಅಂತೆ. ನಂತರ RCB ಜರ್ಸಿ ಇದೆ. RCB ಜರ್ಸಿ ಎಷ್ಟು? 250 ರುಪೀಸ್. RCB ಜರ್ಸಿ ಇದೆ. ಅದಾದಮೇಲೆ ಇದರ ಪೂಮಾ ಟಿ ಶರ್ಟ್ಗಳು ಇರುತ್ತೆ. ಹಾಂ ಇದೆಲ್ಲ 150-200. ಕಲರಲ್ಲಿದ್ದರೆ 200, ಇದೆಲ್ಲ 150. ಹಾಂ ಶರ್ಟ್ಗಳು ಇರುತ್ತೆ, ಪ್ರೀಮಿಯಂ ಶರ್ಟ್ಗಳು ಇರುತ್ತೆ ಒಂದೊಂದ್ಕಿಂತ. ಬಟ್ ಎಲ್ಲ ಐಟಮ್ ಮಿಕ್ಸ್ ಇರುತ್ತೆ. ಕ್ಯಾಲ್ವಿನ್ ಕ್ಲೈನ್ ಪ್ಯಾಂಟ್, ಜಾರಾ ಪ್ಯಾಂಟ್ ನೋಡಿ, ಟರ್ಕಿ ಜಾನ್ ಬ್ರ್ಯಾಂಡ್ ಇದು ನೋಡಿ. ನಮ್ಮನ್ನು ನೋಡ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅಲ್ಲೊಬ್ರು. ನಮ್ಮನ್ನು ನೋಡ್ಕೊಂಡು ಒಬ್ಬರು ವಿಡಿಯೋ ಮಾಡ್ತಿದ್ದಾರೆ. ಯಾವ ಚಾನೆಲ್ ಗುರು ಇದು? ಇದು ಜೆನ್ಸಿ ನಾರದ ಅಂತ. ಜೆನ್ಸಿ ನಾರದ ಯೂಟ್ಯೂಬ್ ಚಾನಲ್ ಬರುತ್ತಾ? ಪಕ್ಕ ಬರುತ್ತೆ. ವಿಡಿಯೋ ಬರುತ್ತಾ? ಹಾಂ ಬ್ರೋ, ಬರ್ತೀರಾ ತಗೊಳ್ರಿ ನೀವು. ಫೇಮಸ್ ಮಾಡೋಣ. ಜೈ ಹಲೋ ಬೋಲೋ ಜೈ. ಹಾಯ್
ನೋಡಲ್ಲ ಸಂಡಿ ಹೋಗ್ಯಾರ ರೋಲ್ಡ್ ನಮ್ಮದು. ಬಿಡಿ ಬಿಡಿ ನಿಮ್ದು ಅವ ಇನ್ಮೇಲೆ ಮಾಡೋಣ. ಹಂಗಾಗಿ ನಿಮ್ಮ ಹೆಸರು ರಂಗನಾಥ ಅಂತ. ರಂಗನಾಥ. ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ ರಂಗನಾಥ್ ಸರ್ ಅಂತ. ಹೌದಾ, ಓಕೆ ಓಕೆ, ಇರಲಿ ಇರಲಿ. ಸಿಕ್ಕಿದ್ದಾರೆ ಇವೆಲ್ಲ 150 ರೂಪಾಯಿ ಅಂತ ನೋಡಿ. 150, 400, 350 ಎಲ್ಲ 350, 400. 350, 400 ಅಂತ. ಎಲ್ಲ ಬ್ರ್ಯಾಂಡ್ ಇದೆ. ಇದು ನಿಮ್ದೇನಾ? ಇದು ಅದು ನಮ್ದಲ್ಲ. ಸಾಕ್ದಾದ್ರೆ ಮಾತಾಡೋ ನೀನು. ಓಕೆ ಒಳ್ಳೆ ಫಾಲೋವರ್ಸು ಸರ್ ಇನ್ಸ್ಟಾಗ್ರಾಮ್ ಐಡಿದು ಇದು ಇಟ್ಬಿಟ್ಟಿದ್ದಾರೆ ನೋಡ್ರಿ. ನಾನು ಇಕ್ಕಿದ್ದೀನಿ. ಕಾಂಟ್ಯಾಕ್ಟ್ ಮಾಡೋಕೆ ಇದನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಖಂಡಿತ ಫಾಲೋ ಮಾಡ್ತೀನಿ. ಹೇಳಿ ಹೇಳಿ ಹೇಳಿ, ನಾಚಿಕೆ ಬಿಡಿ ಹೇಳ್ರಿ. ಏನು ಬ್ರೋ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸರ್ದು ಕೂಡ ಸಪೋರ್ಟ್ ಇದೆ ನಮ್ಮ ಕಡೆಯಿಂದ, ನೀವು ನೋಡ್ಬೋದು. ನಮ್ದೆಲ್ಲ ಚಿಕ್ಕ ಚಿಕ್ಕ ಚಾನಲ್ಗಳು. ಅವರು ಏನಂತಂತಂದ್ರೆ ನಾವು ದೊಡ್ಡ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ಅಂತ ಅಂತಿದ್ರು. ಸ್ವಲ್ಪ ಅವ್ರ ಎಕ್ಸ್ಪ್ರೆಷನ್ನು ಕೂಡ ಚೆನ್ನಾಗಿತ್ತು, ಚೆನ್ನಾಗಿ ಸ್ಪಂದನೆ ಮಾಡಿದ್ರು ವಿಡಿಯೋ ಮಾಡೋದಕ್ಕೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ವಿಡಿಯೋ ಇದೇ ರೀತಿ ತಗೊಂಡು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇದ್ದೀನಿ.